ಎಲ್ಲರಿಗೂ ನಮಸ್ಕಾರ. ಇದು ಮೈಸೂರು ಜಿಲ್ಲೆ ಸಂಬಂಧಪಟ್ಟಂತೆ ಕೋವಿಡ್ ವಿಚಾರವಾಗಿ ಕೆಲವೊಂದು ಅಪ್ಡೇಟ್ ಮಾಡುವುದು ಇದೆ. ಮೈಸೂರು ಜಿಲ್ಲೆಯಲ್ಲಿ ಇವತ್ತು 16,611 ಆ್ಯಕ್ಟಿವ್ ಕೇಸಸ್ ಇದೆ. ಇಡೀ ಸ್ಟೇಟ್ಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಹೈ ಇದೆ. ನಾವು 41% ಪಾಸಿಟಿವಿಟಿ ರೇಟ್ ಇದೆ. ಇದಕ್ಕೆ ಕಾರಣ ಎರಡಿದೆ. ಒಂದು, ನಾವು 5,000 ಅಷ್ಟು ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ ಪ್ರತಿದಿನ. 4,500 5,000 ಅಷ್ಟು ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಾವು ಸಿಂಪ್ಟೊಮ್ಯಾಟಿಕ್ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇದೆ ಅಂಥವ್ರನ್ನೂ ಮಾತ್ರ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಅನ್ಲೈಕ್ ಲಾಸ್ಟ್ ಟೈಮ್ ಫಸ್ಟ್ ವೇವ್ನಲ್ಲಿ ನಾವು ಟೆಸ್ಟಿಂಗ್ ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಮಾಸ್ ಟೆಸ್ಟಿಂಗ್ ಆಗಿ ಮಾಡ್ತಾಯಿದ್ದೀವಿ, ಇಂಡಸ್ಟ್ರಿನಲ್ಲಿ ಅಲ್ಲಿ ಇಲ್ಲಿ ಹೋಗಿ. ಬಟ್ ಈ ಸಲ ವಿ ಆರ್ ಡೂಯಿಂಗ್ ಟಾರ್ಗೆಟೆಡ್ ಟೆಸ್ಟಿಂಗ್. ಸೊ ಆ ಕಾರಣಕ್ಕೆ ಪಾಸಿಟಿವಿಟಿ ರೇಟ್ ಅನ್ನೋದು ಹೈ ಇದೆ. ಬಟ್ ಒಳ್ಳೆಯ ವಿಷಯ ಏನಂದರೆ ನಮ್ಮಲ್ಲಿ ಸಾವಿನ ಪ್ರಮಾಣ ತುಂಬ ಕಮ್ಮಿ ಇದೆ ಕಂಪೇರ್ಡ್ ಟು ಸ್ಟೇಟ್ ಆ್ಯಾವ್ರೇಜ್. ಸ್ಟೇಟ್ನಲ್ಲಿ ಕೇಸ್ ಫೆಟಾಲಿಟಿ ರೇಟ್ ಅಂತ ನಾವೇನು ಕರಿತೀವಿ, ಸ್ಟೇಟ್ ಆ್ಯಾವ್ರೇಜ್ ಇಸ್ 1.86. ಬಟ್ ಮೈಸೂರಿನಲ್ಲಿ ನಮ್ಮ ಕೇಸ್ ಫೆಟಾಲಿಟಿ ರೇಟ್ ಇಸ್ ಓನ್ಲಿ 0.63. ನಾವು ಕೆಳಗಿನ 4ನೇ ಜಿಲ್ಲೆಯಲ್ಲಿ ಇದ್ದೀವಿ. ಲಾಸ್ಟ್ 7 days ಕೇಸ್ ಫೆಟಾಲಿಟಿ ರೇಟ್ ನೋಡಿದರೆ, ಈ ತಿಂಗಳಲ್ಲಿನೂ ನೋಡಿದರೆ ನಮ್ಮ ಕೇಸ್ ಫೆಟಾಲಿಟಿ ರೇಟ್ ತುಂಬ ಕಮ್ಮಿ ಇತ್ತು. ದಾವಣಗೆರೆ, ಚಿತ್ರದುರ್ಗ, ಉಡುಪಿ ಅದಾದ ಮೇಲೆ ಮೈಸೂರಿನಲ್ಲಿ ಅತಿ ಕಮ್ಮಿ ಕೇಸ್ ಫೆಟಾಲಿಟಿ ರೇಟ್ ಇದೆ. ಸೊ ಈವನ್ ದೋ ಮೈಸೂರು ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸಸ್ ಜಾಸ್ತಿ ಇದ್ರೂ ಕೋವಿಡಿಂದ ಸಾವಿನ ಪ್ರಮಾಣ ತುಂಬ ಕಮ್ಮಿ ಇದೆ. ಇದಕ್ಕೆ 2 ಕಾರಣಗಳಿದೆ. ಒಂದು, ನಾವು ಏಪ್ರಿಲ್ 1ನೇ ತಾರೀಕಿಂದನೂ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ್ದೀವಿ. 70 to 80% ತಾಲೂಕ್ಸ್ ಪರ್ಸೆಂಟೇಜ್ ಆಫ್ 45 and above ಅವರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಆ್ಯಂಡ್ ಸಿಟಿನಲ್ಲಿ ಕೂಡ 65% ವ್ಯಾಕ್ಸಿನೇಷನ್ ಆಗಿದೆ. ಪ್ರತಿಯೊಂದು PHCನಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾವು ಇದು IEC ಮಾಡಿ ಇಡೀ ಸ್ಟೇಟ್ನಲ್ಲಿ ನಾವು ಹೈಯೆಸ್ಟ್ ವ್ಯಾಕ್ಸಿನೇಟೆಡ್ ಡಿಸ್ಟ್ರಿಕ್ಟ್ ಇದ್ದೀವಿ. ಇದು ಒನ್ ಆಫ್ ದ ರೀಸನ್ಸ್ ಫಾರ್ ಲೋ ಡೆತ್ ರೇಟ್. ದ ಸೆಕೆಂಡ್ ರೀಸನ್ ಇದ್ದೆವು, ನಾವು ಫಸ್ಟಿಂದನೇ ಹೇಳ್ಕೊಳ್ತಾ ಬಂದಿದ್ದೀವಿ ದಟ್ ಸೆಕೆಂಡ್ ವೇವ್ನಲ್ಲಿ ನಾವೆಲ್ಲ ಈ ಏನೇನು ಡೆತ್ಸ್ ನಾವು ಎವ್ರಿ ಡೇ ನಾನು DC ಖುದ್ದು ನಾವು ಎನಲೈಸ್ ಮಾಡ್ತೀವಿ ಥ್ರೂ ಮೀಟಿಂಗ್ಸ್ ವಿತ್ ದ ಕಾರ್ಪೊರೇಷನ್, ಥ್ರೂ ಮೀಟಿಂಗ್ಸ್ ವಿತ್ ಹೆಲ್ತ್ ಆಫೀಸರ್ಸ್ ಎಲ್ಲರ ಜೊತೆ ಏನಕ್ಕೆ ಸಾವು ಆಗ್ತಾಯಿದೆ ಅನ್ನೋದು ಪ್ರತಿಯೊಂದು ಡೆತ್ತನ್ನು ನಾವು ಎನಲೈಸ್ ಮಾಡ್ತೀವಿ. ಎಲ್ಲ ಡೆತ್ಸ್ನಲ್ಲಿ ನಮಗೆ ಅಪಾರ್ಟ್ ಫ್ರಮ್ ಕೋಮಾರ್ಬಿಡಿಟೀಸ್, ಏಜ್, ಲೇಟ್ ಪ್ರೆಸೆಂಟೇಷನ್ ಅನ್ನೋದು ಆಲ್ವೇಸ್ ಇತ್ತು. ಲೇಟಾಗಿ ಆಸ್ಪತ್ರೆಗೆ ಬರುವಂಥದ್ದು ಆಲ್ವೇಸ್ ಇತ್ತು. ಸೊ ನಾವು ಈ ಕೋವಿಡ್ ಮಿತ್ರ ಕಾನ್ಸೆಪ್ಟ್ ಇದನ್ನು ನೋಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಲಿ ಸ್ಕ್ರೀನಿಂಗ್ ಇಸ್ ಕೀ. ಸೊ ಬಿಕಾಸ್ ಆಫ್ ಅರ್ಲಿ ಸ್ಕ್ರೀನಿಂಗ್ ಆ್ಯಂಡ್ ವ್ಯಾಕ್ಸಿನೇಷನ್, ಈ 2 ಕಾರಣಗಳಿಂದ ನಮ್ಮ ಡೆತ್ ರೇಟ್ ತುಂಬ ಕಮ್ಮಿ ಇದೆ. ನಾವು ಈವರೆಗೂ ಕೋವಿಡ್ ಮಿತ್ರಾಸ್ನಲ್ಲಿ 24,000 ಜನರನ್ನು ಟ್ರಯೇಜ್ ಮಾಡಿದ್ದೀವಿ, ಅವರಿಗೆ ಔಷಧಿ ಕೊಟ್ಟಿದ್ದೀವಿ. ದಿಸ್ ವಿತ್ ದ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್ ಫೆಟಾಲಿಟಿ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ತುಂಬ ಕಾರಣವಾಗಿದೆ. So though our positivity rate is high because of targeted testing, our death is very low compared to the state average. So these vaccination and COVID mitras are the 2 important reasons ಇದು ಆಗಕ್ಕೆ. ಇದರ ಜೊತೆಗೆ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ ಅಂದರೆ ಮೈಕ್ರೋಮ್ಯೂಕಾಸಿಸ್ ಅನ್ನೋದು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ಸ್ಟೇಟ್ ಗೌರ್ಮೆಂಟಿಂದ ನೋಟಿಫೈ ಆಗಿ ಬಂದಿದೆ. ಇದು ತುಂಬ ಕಾರಣಗಳಿದೆ ಇದು ಮೈಕ್ರೋಮ್ಯೂಕಾಸಿಸ್ ಬರೋಕ್ಕೆ. ಒನ್ ಆಫ್ ದ ರೀಸನ್ಸ್ ಇಸ್ ದ್ಯಾಟ್ ಹೈ ಡಯಾಬಿಟಿಸ್ ಇದೆ. ನಮ್ಮ ಕಂಟ್ರಿ ಈಸ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಡಯಾಬಿಟಿಕ್ ಜೊತೆ ಕೋವಿಡ್ ಆಗಿರುವವರು ಅವರಿಗೆ ಹೆಚ್ಚಿನ ಮೆಡಿಕೇಷನ್ಸ್, ಸ್ಟಿರಾಯ್ಡ್ಸ್, ಆ್ಯಂಟಿಕೋಯಾಗ್ಯುಲೆನ್ಸ್ ಇದೆಲ್ಲ ತುಂಬ ಜಾಸ್ತಿ ಕೊಡ್ತಾ ಇರೋದ್ರಿಂದ ಅವರು ಇಮ್ಯೂನೋ ಕಾಂಪ್ರಮೈಸ್ ಆಗ್ತಿದ್ದಾರೆ. ಅಂದರೆ ಅವ್ರ ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ರೀಸನ್ ಅದು ಫಂಗಲ್ ಅಟ್ಯಾಕ್ಗೆ ಇಟ್ ಇಸ್ ಅ ಫರ್ಟೈಲ್ ಗ್ರೌಂಡ್ ಆಗಿ ಬರ್ತಾ ಇದೆ. ಇವತ್ತಿನ ಡೇಟ್ಗೆ ನಮ್ಮ ಜಿಲ್ಲೆಯಲ್ಲಿ 35 ಮೈಕ್ರೋಮ್ಯೂಕಾಸಿಸ್ ಕೇಸಸ್ ಇದೆ, 3 ಡೆತ್ಸ್ ಆಗಿದೆ. ಸೊ ನಾವು ಇದನ್ನು ತಡಿಬೇಕು ಅಂದರೆ ಒನ್ ಇಸ್ ಅ ಪ್ರಿವೆಂಟಿವ್. ಆಲ್ವೇಸ್ ನಮ್ಮ ಅಪ್ರೋಚ್ ಇದ್ದಿದ್ದು ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು. ಈವನ್ ದೋ ಮಿಡ್ ಆಫ್ ಏಪ್ರಿಲಿಂದ ನಾವು ಸಾಕಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ನಲ್ಲಿ ಬೆಡ್ಸ್ ಇನ್ಕ್ರೀಸ್ ಮಾಡಿದ್ದೀವಿ. PKTBನಲ್ಲಿ 100 ಆಕ್ಸಿಜನ್ ಬೆಡ್ಸ್ ಮಾಡಿದ್ದೀವಿ. ESIನಲ್ಲಿ ಒಂದು 50 ಆಕ್ಸಿಜನ್ ಬೆಡ್ಸ್ ಮಾಡಿದ್ದೀವಿ. ಟ್ರಾಮಾ ಕೇರ್ನಲ್ಲಿ 160 to 170 ಆಕ್ಸಿಜನೇಟೆಡ್ ಬೆಡ್ಸ್, 20 ವೆಂಟಿಲೇಟರ್ಸ್ ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ನಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಅಬೌಟ್ 100 ICU ಬೆಡ್ಸ್. ಆ್ಯಂಡ್
KR ಹಾಸ್ಪಿಟಲ್ನಲ್ಲಿ ಸ್ಟೋನ್ ಬಿಲ್ಡಿಂಗ್ನಲ್ಲಿ ಒಂದು 150 ನ್ಯೂ ಆಕ್ಸಿಜನ್ ಬೆಡ್ಸ್, ಆಲ್ ದಿಸ್ ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದು ಎಂಡ್ ಆಫ್ ಏಪ್ರಿಲಿಂದ ಶುರು ಮಾಡಿ ಬಿಗಿನಿಂಗ್ ಆಫ್ ಮೇನಲ್ಲಿ ಇದೆಲ್ಲ ಆಲ್ಮೋಸ್ಟ್ ಒಂದು 500 to 600 ಆಕ್ಸಿಜನ್ ಬೆಡ್ಸನ್ನು ನಾವು ವ್ಯವಸ್ಥಿತವಾಗಿ ಗೌರ್ಮೆಂಟ್ ಸೆಟಪ್ನಲ್ಲಿ ಮಾಡಿರುವುದರಿಂದ ನಮಗೆ ಈವರೆಗೂ ಆಕ್ಸಿಜನ್ ಬೆಡ್ಸ್ಗೆ ತೊಂದರೆ ಇಲ್ಲ. ದೇರ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಡಿಮ್ಯಾಂಡ್ ಫಾರ್ ICU ಬೆಡ್ಸ್. ಈಗಿನ ದಿನದಲ್ಲಿ ಸ್ವಲ್ಪ ಮಟ್ಟಕ್ಕೆ ICU ಬೆಡ್ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಫುಲ್ಲಾಗಿ ಸಾಲ್ವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ICU ಬೆಡ್ ಡಿಮ್ಯಾಂಡ್ ಏನು 20-25 ವೇಟಿಂಗ್ ಇತ್ತು, ಇವತ್ತಿನ ಡೇಟ್ಗೆ ಇಟ್ ಇಸ್ 10. ಸೊ ದ ಕೇಸ್ ಲೋಡ್ ಆ್ಯಂಡ್ ದ ಡಿಮ್ಯಾಂಡ್ ಆನ್ ಆಕ್ಸಿಜನ್ ಬೆಡ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಬಟ್ ದ ಕಾಸ್ ಆಫ್ ಕನ್ಸರ್ನ್ ಇಸ್ ಮೈಕ್ರೋಮೈಕೋಸಿಸ್. ಯಾಕಂದರೆ ಇದು ಅರ್ಲಿ ಡಿಟೆಕ್ಟ್ ಆಗಬೇಕು. ಅರ್ಲಿ ಡಿಟೆಕ್ಷನ್ಗೆ ಕೆಲವೊಂದು ಸಿಂಪ್ಟಮ್ಸ್ ಇದೆ ದಟ್ ಪೋಸ್ಟ್ ಕೋವಿಡ್ನಲ್ಲಿ ಅಥವಾ ಕೋವಿಡ್ ಆಗಿದವರು ನಮ್ಮ KR ಹಾಸ್ಪಿಟಲ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಕ್ರೋಮೈಕೋಸಿಸ್ ಕೇಸಸ್ ದಾಖಲಾಗಿದೆ. ನಾವು ಅಲ್ಲಿ ಸಂಬಂಧಪಟ್ಟ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದಾಗ ಅವರು ಹೇಳುವಂಥದ್ದು, ನಮಗೆ ಈವರೆಗೂ ಅವರು 16 ಇಯರ್ಸ್ ಪ್ರಾಕ್ಟೀಸ್ನಲ್ಲಿ ENT ಸ್ಪೆಷಲಿಸ್ಟ್ ಆಗಿ 1-2 ಮೈಕ್ರೋಮೈಕೋಸಿಸ್ ಕೇಸಸ್ ಮೈಸೂರು ಜಿಲ್ಲೆಯಲ್ಲಿ ಬಂದಿದೆ. ಬಟ್ ಈಗ ಏಕಾಏಕಿ ಒಂದೇ ಸಮ ಒಂದು 20-25 ಕೇಸಸ್ ಆರ್ ರಿಜಿಸ್ಟರ್ಡ್ ಇನ್ KR ಹಾಸ್ಪಿಟಲ್ ಅಲೋನ್. ಸೊ ಅರ್ಲಿ ಡಯಾಗ್ನೋಸಿಸ್ ಒಂದು ಮೈಕ್ರೋಮೈಕೋಸಿಸ್ಗೆ ಇಂಪಾರ್ಟೆಂಟ್ ಆಗಿದೆ. ದಟ್ ಇಫ್ ಯು ಹ್ಯಾವ್ ಅ ಬ್ಲಾಕ್ ನೋಸ್ ಆರ್ ರನ್ನಿ ನೋಸ್, ರನ್ನಿ ಐಸ್, ಬಿಕಾಸ್ ಫಸ್ಟ್ ಅದು ನ್ಯಾಸಲ್ ಇದನ್ನು ಎಫೆಕ್ಟ್ ಆಗಿ ಸೈನಸ್ಗೆ ಹೋಗಿ ಐಗೆ ಹೋಗಿ ಆಮೇಲೆ ಬ್ರೈನ್ಗೆ ಹೋಗುವಂಥದ್ದು. ಇದಕ್ಕೆ ಟ್ರೀಟ್ಮೆಂಟ್ ಇಸ್ ವಿತ್ ಮೆಡಿಕೇಷನ್ ಆ್ಯಂಡ್ ಆಪರೇಷನ್ ಎರಡೂ ಜೊತೆಯಲ್ಲಿ ಹೋಗಬೇಕು. ದೇರ್ ಇಸ್ ಅ ಶಾರ್ಟೇಜ್ ಆಫ್ ಮೈಕ್ರೋಮೈಕೋಸಿಸ್ ಡ್ರಗ್, ಆಂಫೋಟೆರಿಸಿನ್ B ಶಾರ್ಟೇಜ್ ಇದೆ. ಗೌರ್ಮೆಂಟಲ್ಲಿ ನಮಗೆ ಕೊಡ್ತಿದ್ದಾರೆ, ಸಫಿಷಿಯೆಂಟ್ ಅಮೌಂಟ್ಸ್ಗೆ ಕೇಳ್ತಾ ಇದ್ದೀವಿ ಬಿಕಾಸ್ ಹೆಚ್ಚಿನ ನಂಬರ್ಸ್ ನಮಗೆ ನಮೂದಾಗ್ತಾ ಇದೆ. ಸೊ ನಾವು ಜನರಲಿ ಮನವಿ ಮಾಡ್ತಾ ಇರೋದು ಏನಂದರೆ, ಎಸ್ಪೆಷಲಿ ಇನ್ ಮೈಕ್ರೋಮೈಕೋಸಿಸ್ ಕೇಸಸ್ ಯು ಹ್ಯಾವ್ ಟು ಐಡೆಂಟಿಫೈ ಕರೆಕ್ಟ್ಲಿ, ಬಿಕಾಸ್ ಒಂದು ಸತಿ ಬ್ರೈನ್ಗೆ ಹೋಗಿದರೆ ಆಪರೇಷನ್ ವಿಲ್ ನಾಟ್ ಹೆಲ್ಪ್. ಇಟ್ ಇಸ್ ಓನ್ಲಿ ಆನ್ ಮೆಡಿಕೇಷನ್ ಆ್ಯಂಡ್ ದ ಚಾನ್ಸಸ್ ಆರ್ 50-50 ಅಂತ ಹೇಳ್ತಿದ್ದಾರೆ. ದ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಈವರೆಗೂ ಮೈಕ್ರೋಮೈಕೋಸಿಸ್ನಲ್ಲಿ ಕ್ಲಿಯರ್ ಆಗಿ ಇಲ್ಲ ಯಾವ ಕಾರಣಕ್ಕೆ ಬರುತ್ತದೆ ಅಂತ. ಸಮ್ಸೆ ಡಿಫ್ರೆಂಟ್ 4-5 ರೀಸನ್ಸ್ ಇದೆ. ಬಟ್ ಇಮ್ಯುನೋ ಕಾಂಪ್ರಮೈಸ್ ಆಗಿರುವವರಿಗೆ ಖಂಡಿತವಾಗಿ ಇದು ಆಗುತ್ತದೆ. ಸೊ ನಾವು ಮೈಸೂರು ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಹಿಂದೆ ಆಲ್ರೆಡಿ ಎಷ್ಟು ಜನಕ್ಕೆ ಕೋಮಾರ್ಬಿಡಿಟಿ ಇದೆ, ಎಷ್ಟು ಜನಕ್ಕೆ BP ಶುಗರ್ ಇದೆ, ಎಲ್ಲವನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಹೈ ಡಯಾಬಿಟಿಸ್ ಇರುವಂಥವರು 75,000 ಜನ ಇದ್ದಾರೆ. ತಾಲೂಕುವಾರು ಮಾಹಿತಿನೂ ಇದೆ, ಎಲ್ಲ ತಾಲೂಕ್ಸ್ಗೆ ಕೊಟ್ಟಿದ್ದೀವಿ. ಸಿಟಿನಲ್ಲಿ ಅತಿ ಹೆಚ್ಚು ನಂಬರ್ಸ್ ಇದ್ದಾರೆ ಡಯಾಬಿಟಿಸ್ ಇದ್ದವರು, ಕೋಮಾರ್ಬಿಡಿಟಿ ಇದ್ದವರು. ಅವರೆಲ್ಲರನ್ನೂ ನಾವು ಎಲ್ಲರಿಗೂ ಏನು ಮಾಡ್ತಾಯಿದ್ದೀವಿ, ಒನ್ ಆಫ್ ದ ರೀಸನ್ಸ್ ಫಾರ್ ಲೋ ಇಮ್ಯುನಿಟಿ ಇಸ್ ಆಲ್ಸೋ ನಾವು ತಗೊಂಡಿರುವ ಆಹಾರದಿಂದ ನಮಗೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ನ್ಯೂಟ್ರಿಯೆಂಟ್ಸ್. ಸೊ ಅಬ್ಸಾರ್ಪ್ಷನ್ ಆಗಬೇಕು ಅನ್ನೋದು ಒಂದು, ಡಿವರ್ಮಿಂಗ್ ಇಸ್ ಅ ನೆಸೆಸರಿ ಎಕ್ಸಸೈಸ್. ಆಲ್ಬೆಂಡಜೋಲ್ ಅನ್ನೋದು ನಾವೇನು ಮಕ್ಕಳಿಗೆ ಕೊಡ್ತೀವಿ, ಸಣ್ಣ ಹುಲ್ಲ ಏನಾದರೂ ಹೊಟ್ಟೆನಲ್ಲಿದ್ದರೆ ಹೋಗೋಕ್ಕೆ, ಸರಿಯಾಗಿ ಹಸಿವು ಆಗ್ತಾ ಇಲ್ಲ, ಸರಿಯಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಅದು ಆಲ್ಬೆಂಡಜೋಲ್ ಅನ್ನೋದು ಕೊಡ್ತೀವಿ. ದ ಸೇಮ್ ಡಿವರ್ಮಿಂಗ್ ಅನ್ನು ನಾವು ಜಿಲ್ಲಾದ್ಯಂತ ನಾಳೆ ನಾವು ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ನಾವು PHC ಮುಖಾಂತರ ಎಲ್ಲರ ಕಡೆ ಕಳಿಸ್ತೀವಿ. ಬಟ್ ನಮ್ಮ ಮನವಿ ಏನಂದರೆ, ಯಾರ್ಯಾರು ಡಯಾಬಿಟಿಸ್ ಅಥವಾ ಬೇರೆ ಬೇರೆ ಕೋಮಾರ್ಬಿಡ್ ಇದೆ, ಇಟ್ಸ್ ಜಸ್ಟ್ ಅ ಸ್ಮಾಲ್ ಟ್ಯಾಬ್ಲೆಟ್, ನೈಟ್ ಟೈಮ್ ತೊಗೊಂಡ್ಬಿಡಿ, ಟೇಕ್ ದಿಸ್ ಆಲ್ಬೆಂಡಜೋಲ್, ಇಟ್ ವಿಲ್ ಹೆಲ್ಪ್ ಇನ್ ಡಿವರ್ಮಿಂಗ್. ಆ್ಯಂಡ್ ಆಲ್ಸೋ ಇದು ಆದಮೇಲೆ ಅಬ್ಸಾರ್ಪ್ಷನ್ ಆಫ್ ಏನೇ ಒಳ್ಳೆಯ ಆಹಾರ ನೀವು ಪಡಿತಾ ಇದ್ದೀರಾ, ಅಬ್ಸಾರ್ಪ್ಷನನ್ನು ಇನ್ಕ್ರೀಸ್ ಮಾಡುತ್ತದೆ. ಇದರ ಜೊತೆಗೆ ಅಪಾರ್ಟ್ ಫ್ರಮ್ ದಿಸ್ ವಿ ಆಲ್ಸೋ ರಿಕ್ವೆಸ್ಟ್ ದಟ್ ನಾಳೆ, ಬಿಕಾಸ್ ಇಟ್ ಈಸ್ ಡಿವರ್ಮಿಂಗ್ ಡೇ ಅಂತ ನಾವು ಮಾಡಿದ್ದೀವಿ, ಎಲ್ಲ ಯಾರ್ಯಾರು ಕೋಮಾರ್ಬಿಡಿಟ್ ಇದ್ದಾರೆ ಅವ್ರಿಗೆಲ್ಲರಿಗೂ ಮಾಡಿದ್ದೀವಿ. ಎಲ್ಲ ಔಷಧಿಗಳನ್ನು ನಾವು ವಿ ವಿಲ್ ಮೇಕ್ ಇಟ್ ಅವೈಲೇಬಲ್. ಸಿಟಿನಲ್ಲಿ ಡೋರ್ ಟು ಡೋರ್ PHCನಲ್ಲಿ ಏನು ಸರ್ವೆ ನಡೀತಾ ಇದೆ ಈಗಾಗಲೇ, ಅಲ್ಲಿಂದನೂ ತಮಗೆ ತಲುಪಿಸ್ತೀವಿ. ಎಲ್ಲರ ಸಹಕಾರ ಇದರಲ್ಲಿ ಕೇಳಿದ್ದೀವಿ. ಬಿಕಾಸ್ ಅಗೇನ್ ಆ್ಯಸ್ ಐ ಮೆನ್ಷನ್, ಮ್ಯೂಕರ್ಮೈಕೋಸಿಸ್ಗೆ ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಸಿಂಪ್ಟಮ್ಸ್ ಆ್ಯಂಡ್ ಪ್ರಿವೆನ್ಷನ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ, ಯಾರ್ಯಾರು ಡಯಾಬಿಟಿಕ್ ಆ್ಯಂಡ್ ಅದರ್ ಕೋಮಾರ್ಬಿಡಿಟಿ ಇದ್ದವರು ಆ್ಯಂಡ್ ಹೂ ಹ್ಯಾವ್ ಗಾನ್ ಥ್ರೂ ಕೋವಿಡ್ ಆ್ಯಂಡ್ ಹೆಚ್ಚಿನ ಮೆಡಿಕೇಷನ್ ಆ್ಯಂಡ್ ಹೆಚ್ಚಿನ ಟೈಮ್ ಆಕ್ಸಿಜನ್ ಅಲ್ಲಿ ಇರುವವರನ್ನು ನಾವು ಸ್ಕ್ರೀನ್ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಅವರಿಗೆ ಸೆಪರೇಟಾಗಿ ವಿ ವಾಂಟ್ ಟು ಗಿವ್ ದೆಮ್ ಅ ಡೋಸ್ ಆಫ್ ಮಲ್ಟಿವೈಟಮಿನ್ಸ್, ಅದರ್ ಶಾರ್ಟ್ಸ್ ಆರ್ ಸಮಥಿಂಗ್, ಅವರ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ. ಈಗಾಗಲೇ ತಾಲೂಕ್ಸಲ್ಲಿ ಸರ್ವೆ ಆಗೋಗಿದೆ. ನಮಗೆ ಒಂದು 2,000 ನಂಬರ್ ಸಿಕ್ಕಿದೆ ಹೂ ಆರ್ ಕೋಮಾರ್ಬಿಡ್, ಹೂ ಹ್ಯಾವ್ ಆಲ್ರೆಡಿ ಕೊರೋನಾಯಿಂದ ಪಾಸಿಟಿವ್ ಆಗಿ ಗುಣಮುಖರಾಗಿ, ಪಾಸಿಟಿವ್ ಆಗಿ ಇರುವವರು, ಗುಣಮುಖರಾಗಿರುವವರು ಪ್ಲಸ್ ಡಯಾಬಿಟಿಸ್ ಇರುವವರು ತಾಲೂಕುಗಳಲ್ಲಿ 2,500 ಜನ ಇದ್ದಾರೆ. ಸರ್ವೆ ಇನ್ನು ಸಿಟಿನಲ್ಲಿ ನಡೀತಾ ಇದೆ. ವಿ ಹೋಪ್ ಅಲ್ಲಿನೂ ಇಷ್ಟೇ ನಂಬರ್ಸ್ ಇರುತ್ತದೆ. ಸೊ ಇವರಿಗೆ ನಾವು ಸೆಪ್ರೇಟಾಗಿ ಸ್ಕ್ರೀನ್ ಮಾಡಿ ಟ್ರ್ಯಾಕ್ ಮಾಡುವಂಥದ್ದು ಮಾಡ್ತೀವಿ.
ಬಿಕಾಸ್ ಕಳೆದ ಒಂದು ವಾರದಿಂದ ಏನು ಕೇಸಸ್ ಇಲ್ಲದೆ ಇರುವಂಥ ಮ್ಯೂಕರ್ಮೈಕೋಸಿಸ್ ಇವತ್ತು 35 ಕೇಸಸ್ಗೆ ಬಂದಿದೆ. ನಮಗೆ SOS ಕಾಲ್ಸ್ ತುಂಬ ಬರುತ್ತದೆ ಆನ್ ಮೈಕ್ರೋಮ್ಯೂಕಾಸಿಸ್. ಸೊ ಈ ಅಗತ್ಯ ಮಾಹಿತಿ ಐ ವಾಂಟೆಡ್ ಟು ಶೇರ್ ಆನ್ ಮೈಕ್ರೋಮ್ಯೂಕಾಸಿಸ್. ದ ಅದರ್ ಥಿಂಗ್ ಈಸ್ ಆಲ್ಸೋ ದ್ಯಾಟ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಡೋರ್ ಟು ಡೋರ್ ಸರ್ವೆ ಮಾಡ್ತಾ ಇದ್ದೀವಿ. ಈ ಡೋರ್ ಟು ಡೋರ್ ಸರ್ವೆನಲ್ಲಿ ಅಗತ್ಯ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಯಾರು ಏನೇ ಅರ್ಲಿ ಸಿಮ್ಟಮ್ಸ್ ಇದ್ದರೆ ವಿ ಅಗೇನ್ ರಿಕ್ವೆಸ್ಟ್ 24,000 ಜನ ಕೋವಿಡ್ ಮಿತ್ರಗೆ ಬಂದು ಫೆಸಿಲಿಟಿ ಪಡೆದಿದ್ದಾರೆ. ಪ್ಲೀಸ್ ಕಮ್ ಟು ದ ಕೋವಿಡ್ ಮಿತ್ರ, ನಾವು ಮೆಡಿಕೇಷನ್ ಕೊಡ್ತೀವಿ. ಬಿಕಾಸ್ ಮನೆ ಸರ್ವೆನಲ್ಲಿನೂ ನಾವು ಟ್ಯಾಬ್ಲೆಟ್ಸ್ ಏನೇನು ಔಷಧಿಗಳು ಬೇಕು ಎಲ್ಲ ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ತಾಲೂಕ್ಸಲ್ಲಿ ಎಸ್ಪೆಷಲಿ ಅತಿ ಹೆಚ್ಚಿನ ಹಾಸ್ಪಿಟಲೈಸೇಷನ್ ಇರಲಿ, ಪ್ರೊಲಾಂಗ್ಡ್ ಆಕ್ಸಿಜನ್, ಸ್ಟಿರಾಯ್ಡ್ ಅಬ್ಯೂಸ್ ಈ ಥರ ಆಗಿಲ್ಲ. ಫಾರ್ ಎಕ್ಸಾಂಪಲ್ KR ನಗರ್ನಲ್ಲಿ ಹಿಂದೆ ಹೆಚ್ಚಿನ ಸಾವುಗಳಾಗ್ತಾಯಿತ್ತು, 5-4 ರಿಪೋರ್ಟ್ ಆಗ್ತಾಯಿತ್ತು. ನಮ್ಮ ಆಡಿಟ್ನಲ್ಲಿ ಏನು ಗೊತ್ತಾಗಿದೆ ಅಂದರೆ ಮಿಸ್ಯೂಸ್ ಆಫ್ ಸ್ಟಿರಾಯ್ಡ್ಸ್ ಆ್ಯಂಡ್ ಮಿಸ್ಯೂಸ್ ಆಫ್ ಮೆಡಿಕೇಷನ್ ಅಂತ ಆಗಿದೆ. ದೇರ್ ವರ್ ಅಬೌಟ್ 18 ಮೆಡಿಕಲ್ ಪ್ರಾಕ್ಟಿಷನರ್ಸ್. ಅವರೆಲ್ಲರಿಗೂ ನಾವು ಕರೆದು ಮಾತಾಡಿದ್ದೀವಿ. ಅಬೌಟ್ 5 ಆಫ್ ದೆಮ್ ನಾವು ಶಟ್ ಡೌನ್ ಮಾಡಿದ್ದೀವಿ. ಈಗ ನೋಡಿದರೆ KR ನಗರದಲ್ಲಿ ಅಷ್ಟೊಂದು ಸಾವು ಆಗ್ತಾ ಇಲ್ಲ. ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಆ್ಯಸ್ ಅ ಪ್ಯಾಟರ್ನ್. ಸೊ ನಾವು ಎಲ್ಲ ಪ್ರೈವೇಟ್ ಪ್ರಾಕ್ಟಿಷನರ್ಸ್ಗೂ ರಿಕ್ವೆಸ್ಟ್ ಮಾಡ್ತೀವಿ ದಟ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆಫ್ ದ ಗೌರ್ಮೆಂಟ್ ಏನಿದೆ ಅದು ದಯವಿಟ್ಟು ಫಾಲೋ ಮಾಡಿ. ಇಫ್ ದಟ್ ಈಸ್ ಫಾಲೋಡ್ ವಿ ಆರ್ ಅಬ್ಸರ್ವಿಂಗ್ ದಟ್ ಡೆತ್ಸ್ ಆರ್ ನಾಟ್ ಹ್ಯಾಪನಿಂಗ್. ಇಂಡಿಸ್ಕ್ರಿಮಿನೇಟ್ ಮೆಡಿಕೇಷನ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ. ಈ ಮಟ್ಟಕ್ಕೂ ವಾಟ್ ಎವರ್ ಇಸ್ 0.63 ಕೇಸ್ ಫ್ಯಾಟಲ್ ಅದನ್ನು ಇನ್ನೂ ಕಮ್ಮಿ ಮಾಡಿ ವಿ ಹ್ಯಾವ್ ಟು ಬಿ ದ ಲೋಯೆಸ್ಟ್. ನಾವು ವಿ ಕೆನಾಟ್ ಸೇ ದಟ್ ಯಾವುದೂ ಸಾವುಗಳು ಆಗಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಸಾಧ್ಯವಾದಷ್ಟು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡಿ ವಿ ಹ್ಯಾವ್ ಟು ರೆಡ್ಯೂಸ್. ಸೊ ಒನ್ ಆಫ್ ದ ರೀಸನ್ಸ್ ಇಸ್ ಆಲ್ಸೋ ಇಂಡಿಸ್ಕ್ರಿಮಿನೇಟ್ ಆ್ಯಂಡ್ ನಾಟ್ ಟೈಮ್ಲಿ ಮೆಡಿಕೇಷನ್. ಸೊ ಒಂದು ಡಾಕ್ಟರ್ ಒಂದು ಪೇಷಂಟ್ ಬಂದಾಗ ಯಾವ ಟೈಮಿಂದ ಸಿಂಪ್ಟಮ್ ಬಂದಿದೆ ಅದು ಈಸ್ ಅ ವೆರಿ ಎಸೆನ್ಷಿಯಲ್ ಕ್ವೆಶನ್ಸ್. ಅದು ಕೇಳಲೇಬೇಕು, ಯಾಕಂದರೆ ಆವತ್ತಿಂದ ಯಾವ ಮೆಡಿಕೇಷನ್ ಕೊಡಬೇಕು ಅನ್ನೋದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರುತ್ತದೆ. ಸೊ ದಿಸ್ ಇಸ್ ಆನ್ ಮೈಕ್ರೋಮ್ಯೂಕಾಸಿಸ್ ಆ್ಯಂಡ್ ಡೋರ್ ಟು ಡೋರ್ ಸರ್ವೆ. ವಿ ಹೋಪ್ ಈಗ ಆಲ್ರೆಡಿ ತಾಲೂಕ್ಸಲ್ಲಿ 30 to 40% ಸರ್ವೆ ಆಗಿದೆ. ಸಿಟಿನಲ್ಲಿನೂ ಅರೌಂಡ್ 10 to 15% ನಡೀತಾ ಇದೆ ಸರ್ವೆ. ಸೊ ವಿ ಹೋಪ್ ದಟ್ ಯಾರು ಈ ಮನೆ ಸರ್ವೆನಲ್ಲಿ ಎನಿ ಕೈಂಡ್ ಆಫ್ ಸಿಂಪ್ಟಮ್, ಎನಿ ಕೈಂಡ್ ಆಫ್ ಇಶ್ಯೂ ಇದ್ದರೆ ಪ್ಲೀಸ್ ಕಮ್ ಫಾರ್ವರ್ಡ್. ಬಿಕಾಸ್ ಆ್ಯಸ್ ಐ ಆಮ್ ರಿಪೀಟೆಡ್ಲಿ ಸೇಯಿಂಗ್, ನಾವು ಅರ್ಲಿ ಸ್ಕ್ರೀನಿಂಗ್ ಇಂದ ಮಾತ್ರ ನಾವು ಈ ಡೆತ್ ನಂಬರ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗಿದೆ. ಲೇಟ್ ಮಾಡಬೇಡಿ, ದಯವಿಟ್ಟು ಅರ್ಲಿ ಮೆಡಿಕೇಷನ್ ತಗೊಳ್ಳಿ, ಅರ್ಲಿ ಇಂಟರ್ವೆನ್ಷನ್ ತಗೊಳ್ಳಿ. ವೆದರ್ ಇಟ್ ಇಸ್ ಫಾರ್ ಕೊರೋನಾ, ವೆದರ್ ಇಟ್ ಇಸ್ ಫಾರ್ ಮ್ಯೂಕರ್ಮೈಕೋಸಿಸ್, ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ನಾವು ಇಂಡಸ್ಟ್ರಿ ಅವ್ರಿಗೂ ಮನವಿ ಮಾಡಿದ್ವಿ ದಟ್ ಅವ್ರ ಹತ್ರ ಅರೌಂಡ್ 85,000 to 90,000 ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಎಂಪ್ಲಾಯ್ ಆಗಿರುವಂಥ ಜನರಿದ್ದಾರೆ. ಎಲ್ಲರಿಗೂ ಮ್ಯೂಕರ್ಮೈಕೋಸಿಸ್ ಬಗ್ಗೆ ಮಾಹಿತಿ ತಲುಪಿಸ್ತಾ ಇದ್ದೀವಿ ದಟ್ ವಾಟ್ ಆರ್ ದ ಸಿಂಪ್ಟಮ್ಸ್, ವಾಟ್ ಆರ್ ದ ಅರ್ಲಿ ಇದು ಅಂತ. ಸೇಮ್ ಥಿಂಗ್ ತಾಲೂಕು ಸಿಟಿಗೂ ವಿ ಆರ್ ಟೆಲಿಂಗ್ ದ್ಯಾಟ್ ದಿಸ್, ಬಿಕಾಸ್ ಇದು ಒಂದು ರೆಡ್ ಫ್ಲಾಗ್ ಇದೆ ನಮಗೆ. ನೆಕ್ಸ್ಟ್ 10 ಡೇಸ್ನಲ್ಲಿ ಈವನ್ ಮ್ಯೂಕರ್ಮೈಕೋಸಿಸ್ ಹ್ಯಾಸ್ ಟು ಬಿ ಮ್ಯಾನೇಜ್ ಇನ್ ಅ ವೆರಿ ವೆಲ್ ಮ್ಯಾನರ್. ಸೊ ನಾವು ಮುಂಚೆನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ದ ಫೋರ್ತ್ ಥಿಂಗ್ ಇಸ್ ಅಬೌಟ್ ಲಾಕ್ಡೌನ್. ನಾವು ಸರ್ಕಾರದಿಂದ ಈಗಾಗಲೇ ಲಾಕ್ಡೌನ್ ಜಾರಿ ಇದೆ. 6 to 10 ದಿನಸಿ ಅಂಗಡಿ ಇದೆಲ್ಲ ಓಪನ್ ಇದೆ. ನಾವು ಏನು ನೋಡ್ತಾ ಇದ್ದೀವಿ, ವಿ ಆರ್ ಇಟ್ ದ ಫ್ಯಾಗ್ ಎಂಡ್. ಈಗ 7th ಲಾಕ್ಡೌನ್ ಮುಗಿತಾ ಇದೆ ಸ್ಟೇಟ್ ಗೌರ್ಮೆಂಟ್ದು. ಬಟ್ ನಮ್ಮ ಕೇಸ್ ಲೋಡ್ ಏನಿದೆ, ಪಾಸಿಟಿವಿಟಿ ರೇಟ್ ಏನಿದೆ, ಕೇಸಸ್ ಏನಿದೆ, ಅದು ಕಾನ್ಸ್ಟೆಂಟಾಗಿ 2,000 ಇಂದ 2,500 ತನಕ ಕಾನ್ಸ್ಟೆಂಟಾಗಿ ಬರ್ತಾ ಇದೆ. ಇದಕ್ಕೆ ಸುಮಾರು ಕಾರಣ ಇದೆ. ನಾವು ಹಿಂದಿನಿಂದ ಬಿಫೋರ್ ದ ಗೌರ್ಮೆಂಟ್ ಲಾಕ್ಡೌನ್ ಕೂಡ ನಾವು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅಂತ ಮಾಡಿದ್ದೀವಿ. ಆವಾಗನೇ ಒಂದು 200-250 ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡಿದ್ದೀವಿ. ಲಾಕ್ಡೌನ್ ಅನೌನ್ಸ್ ಆದಮೇಲೇನೂ ಈವನ್ ನೌ ವಿ ಆರ್ ಫೋಕಸಿಂಗ್ ಆನ್ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟಿ ನರಸೀಪುರನಲ್ಲಿ ಹೆಚ್ಚು ಕೇಸಸ್ ಇತ್ತು. ಟಿ ನರಸೀಪುರನಲ್ಲಿ ಹೋಗಿ ನೋಡಿ, ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಆಫ್ ಲಾಕ್ಡೌನ್ ಕಂಟೈನ್ಮೆಂಟ್ ಅಂತ ನಾವು ಮಾಡಿದ್ದೀವಿ. ಅಲ್ಲಿ ಈಗ ಕೇಸಸ್ ಕಮ್ಮಿ ಆಗಿದೆ. ಈಗ ಹುಣಸೂರಿನಲ್ಲಿ ಸ್ವಲ್ಪ ಹೆಚ್ಚು ಮಟ್ಟಕ್ಕೆ ಕೇಸಸ್ ಕಾಣ್ತಾ ಇದೆ. ಸೊ ಹುಣಸೂರಿನಲ್ಲಿನೂ ಮೈಕ್ರೋ ಕಂಟೈನ್ಮೆಂಟ್ ಅಂತ ನಾವು ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಮಾಡ್ತಾಯಿದ್ವಿ. ಹಳ್ಳಿಗಳಲ್ಲಿ ನಮ್ಗೆ ಏನಾಗುತ್ತದೆ, ಮನೆಗೆ ಹೋಗುವಂಥದ್ದು, ಎಲ್ಲ ಒಟ್ಟಿಗೆ ತಿರುಗುವಂಥದ್ದು ಒಂದು ಪದ್ಧತಿ ಅಳವಡ್ಕೊಂಡು ಬಂದಿದೆ. ಅದು ಕಟ್ಟುನಿಟ್ಟಾಗಿ ನಾವು ಕಂಟೈನ್ ಮಾಡಿದಾಗ ಆಗ್ತಾಯಿದೆ. ಈವರೆಗೂ ಈವನ್ ಔಟ್ ಆಫ್ 2,500-2,000 ಕೇಸಸ್ ನಮಗೆ ಏನು ನಮೂದಾಗುತ್ತದೆ, ತಾಲೂಕ್ಸಲ್ಲಿ 600-700 ಕೇಸಸ್ ಇದೆ. ರೆಸ್ಟ್ ಆ್ಯಂಡ್ ಆಲ್ ಆರ್ ಇನ್ ದ ಸಿಟಿ. ಸೊ ನಾವು ಪ್ರತಿ ಸತಿ ಹೇಳ್ತಾ ಇದ್ದೀವಿ ದಟ್ ದೋ 50% ಸಿಟಿ ಆ್ಯಂಡ್ ತಾಲೂಕ್ಸ್ ಆಗಿದ್ದರೂ ಸಿಟಿನಲ್ಲಿ ಕೆಲವು ಪೀಪಲ್ ಆರ್ ಗ್ಯಾದರಿಂಗ್, ಪೀಪಲ್ ಆರ್ ಮೂವಿಂಗ್ ಅರೌಂಡ್. ಈವನ್ ದೋ ಕ್ವಾರಂಟೈನ್ನಲ್ಲಿ ಇರಬೇಕಾಗಿರೋರು ಸ್ವಲ್ಪ ಓಡಾಡ್ತಾ ಇದ್ದಾರೆ. ಈ ಓಡಾಟದಿಂದ ಸ್ವಲ್ಪ ಇನ್ನೂ ಹೆಚ್ಚಿನ ಪಾಸಿಟಿವಿಟಿ ಬರ್ತಾ ಇದೆ. ಸೊ ನಾವೆಲ್ಲರ ಜೊತೆ ಚರ್ಚೆ ಮಾಡಿದ ಮೇಲೆ ಎಲ್ಲರ ಸಹಮತಿ ಏನಂದರೆ, ಈ ಬರುವಂಥ ನೆಕ್ಸ್ಟ್ 10 ಡೇಸ್ನಲ್ಲಿ 2 ಡೇಸನ್ನು ಅಂದರೆ ವಾಟ್ ಎವರ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ 6ರಿಂದ 12 ಗಂಟೆ ತನಕ ಇದನ್ನು ಓಪನ್ ಮಾಡ್ತೀವಿ. ಮಿಕ್ಕಿದ ದಿನದಲ್ಲಿ ಎಲ್ಲ
ಕಂಪ್ಲೀಟ್ ಲಾಕ್ಡೌನ್ ಎನ್ಫೋರ್ಸ್ ಮಾಡ್ತೀವಿ. ಸೊ ಈಗ ನಾಡಿದ್ದರಿಂದ ನಮಗೆ ಲೆಕ್ಕ ಹಾಕಿದರೆ ಬರೀ 7 ದಿನ ಸಿಗುತ್ತದೆ. ಓನ್ಲಿ 3 days ಆರ್ ಲಾಕ್ಡೌನ್. 3 days ವಿಲ್ ಬಿ ಓಪನ್, ಎವ್ರಿ ಅದರ್ ಡೇ ಇಸ್ ಅ ಲಾಕ್ಡೌನ್. ಸೊ ಕೆಲವೊಬ್ಬರು ಬೆಳಗಿಂದ ನಮಗೆ ಕಾಲ್ಸ್ ಮಾಡ್ತಾ ಇದ್ದಾರೆ ದಟ್ ವೆದರ್ ದಿಸ್ ಇಸ್ ಓಪನ್, ದಟ್ ಈಸ್ ಓಪನ್, ಸಾಕಷ್ಟು ಗೊಂದಲ ಇದೆ ಇದಂತ. ನಾವು ಒಂದೇ ಕೇಳ್ಕೊಳ್ಳೋದು ಜನರ ಹತ್ರ, ದಟ್ ಲಾಸ್ಟ್ 10 days ಇದೆ, ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಹೊರಗೆ ಬನ್ನಿ. ಏನು ಅವಶ್ಯಕ ಇಲ್ವೋ ಬರೀ ಒಂದು ವಾರ, ದಯವಿಟ್ಟು ಈ ಒಂದು ವಾರ ಸೆಲ್ಫ್ ರೆಗ್ಯುಲೇಟ್ ಮಾಡ್ಕೊಳ್ಳೋಣ. ಅವ್ರ ಮೇಲೆ ಇವ್ರ ಮೇಲೆ ಹೇಳಿ ಹೊರಗೆ ಹೋಗೋದಕ್ಕಿಂತ ಪ್ಲೀಸ್ ಸ್ಟೇ ಅಟ್ ಹೋಮ್. ವಿ ವಿಲ್ ಎನ್ಶೋರ್ ಈ ಏನು ರೆಗ್ಯುಲರ್ ಆಗಿ ಮಿಲ್ಕ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ ಅದನ್ನು ನಾವು ಸಪ್ಲೈ ಓಪನ್ ಇಡ್ತೀವಿ. ದೀಸ್ ಆರ್ ದ ಎಸೆನ್ಷಿಯಲ್. ಇದು ಮಿಕ್ಕಿದ ಎಲ್ಲ ಅಂಗಡಿಗಳನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ ದ ರೆಸ್ಟ್ ಆಫ್ ದ ಡೇಸ್ ಓನ್ಲಿ ದೀಸ್ 2 ವಿಲ್ ಬಿ ಓಪನ್. ಕೆಲವೊಂದು ಇಂಡಸ್ಟ್ರಿಯಿಂದ ಕ್ವೆಶನ್ ಬಂತು ವೆದರ್ ವಿ ಕ್ಯಾನ್ ರನ್ ಆರ್ ನಾಟ್. ಮೈ ಓನ್ಲಿ ರಿಕ್ವೆಸ್ಟ್ ಆ್ಯಂಡ್ ಅಪೀಲ್ ಇಸ್ ಸ್ಟೇಟಿಂದ ಏನೇನು ಗೈಡ್ಲೈನ್ಸ್ ಇದೆ ಎಲ್ಲವನ್ನು ನಾವು ಅನ್ವಯ ಮಾಡ್ತಾ ಇದ್ದೀವಿ. ದ ಸೇಮ್ ಥಿಂಗ್ ಇಸ್ ರಿಪೀಟೆಡ್, ದೇರ್ ಇಸ್ ನೋ ಚೇಂಜ್, ಬಟ್ ಓನ್ಲಿ ಇಫ್ ಇಟ್ ಇಸ್ ಆಬ್ಸಲ್ಯೂಟ್ಲಿ ನೆಸೆಸರಿ. ನೀವು ಈ ಒಂದು ವಾರನೂ ಮುಚ್ಚಲಿಕ್ಕೆ ಆಗಲ್ಲ ಅಂತ ಹೇಳುವ ಇಂಡಸ್ಟ್ರಿ ಇದ್ದರೆ ಮಾತ್ರ ರನ್ ಮಾಡ್ಕೊಳ್ಳಿ. ಮಿಕ್ಕಿದವರೆಲ್ಲ ಇಟ್ ಈಸ್ ಓನ್ಲಿ ಅ ರಿಕ್ವೆಸ್ಟ್, ಯು ಕ್ಯಾನ್ ಕ್ಲೋಸ್ ಇಟ್ ಡೌನ್. By doing this, maybe our case positivity rate we can get it down. ಜನ ಹೆಚ್ಚಿನ ಸಂಖ್ಯೆಯಲ್ಲಿ if they don't roam around, because ಸಂಜೆ ನೋಡ್ತಾ ಇದ್ದೀವಿ ಸುಮಾರು ಜನ ವೆಹಿಕಲಿಂದ ಹೊರಗೆ ಬರ್ತಿದ್ದಾರೆ, ಬೆಳಗ್ಗೆ ನೋಡ್ತಾ ಇದ್ದೀವಿ. ಈವನ್ ದೋ ಮಾರ್ಕೆಟ್ ಏರಿಯಾಸ್ ಆ್ಯಂಡ್ ಆಲ್ ಆರ್ ಕ್ಲೋಸ್ಡ್, ಈವನ್ ದೋ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಮಾಡಿದ್ದೀವಿ, ದೇರ್ ಇಸ್ ಓನ್ಲಿ ದಟ್ ಮಚ್ ರೆಗ್ಯುಲೇಷನ್ ನಾವು ಮಾಡಲಿಕ್ಕೆ ಆಗುತ್ತದೆ. ಈ ಟೈಮ್ನಲ್ಲಿ ಎಸ್ಪೆಷಲಿ ಸೆಕೆಂಡ್ ವೇವ್, ಫಸ್ಟ್ ವೇವ್ಗೂ ಸೆಕೆಂಡ್ ವೇವ್ಗೂ ದೇರ್ ಇಸ್ ನೋ ಲಿಂಕ್, ದೇರ್ ಇಸ್ ನೋ ಸಂಬಂಧ. ವೆದರ್ ಇನ್ ಇಟ್ ಇಸ್ ನೇಚರ್, ಪ್ರೆಸೆಂಟೇಷನ್, ನಂಬರ್ಸ್ ಏನೇ ಇರಲಿ, ದೇರ್ ಇಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. 200 ಕೇಸ್ ಅಥವಾ 100 ಕೇಸ್ ಬರುವಂಥ ಟೈಮ್ನಲ್ಲಿ, 500 ಕೇಸಸ್ ಇದ್ದಂಥ ಟೈಮ್ನಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ಐ ಹ್ಯಾಡ್ ಓನ್ಲಿ ವರ್ಕ್ಡ್ ಆಸ್ ದ ಡೆಪ್ಯೂಟಿ ಕಮಿಷನರ್ ಹಿಯರ್. ಅತಿ ಹೆಚ್ಚಿನ ಕೇಸಸ್ ಇದ್ದಾಗ ನಮ್ಮ ಫಸ್ಟ್ ವೇವ್ನಲ್ಲಿ 1400 ಕೇಸಸ್ ಆಯಿತು. ಈಗ ಸೆಕೆಂಡ್ ವೇವ್ ಪೀಕ್ ನಾವು ಆಲ್ಮೋಸ್ಟ್ 3400 ಕೇಸಸ್ ಪೀಕ್ ಟಚ್ ಮಾಡಿದ್ದೀವಿ. ಆಮೇಲೆ ವಿ ಆರ್ ಎಟ್ 2,500 ಕೇಸಸ್. ಈವನ್ ದೋ ಗೌರ್ಮೆಂಟ್ ಇಂಪೋಸ್ ಲಾಕ್ಡೌನ್ ಇದ್ದರೂ ನಮ್ಮ ಪಾಸಿಟಿವ್ ಕೇಸಸ್ ಅಂತೂ ಸ್ಟ್ಯಾಂಡರ್ಡ್ ಆಗಿ ಅರೌಂಡ್ 2,500 ಹೋವರ್ ಆಗ್ತಾ ಇದೆ. ಅದು ಸ್ವಲ್ಪ ಕಮ್ಮಿ ಆಗ್ತಾ ಇಲ್ಲ. ಇದು ಯಾತಕ್ಕೆ ಅಂದರೆ ಈ ಸತಿ ವೈರಸ್ ಒಬ್ಬರಿಗೆ ಒಂದು ಮನೆಯಲ್ಲಿ ಬಂದರೆ ಮನೆಯಲ್ಲಿ ಎಲ್ಲರಿಗೂ ಸೋಂಕು ಆಗ್ತಾ ಇದೆ. ಸೊ ದಯವಿಟ್ಟು ಸಾಧ್ಯವಾದಷ್ಟು ಈ ಒಂದು ವಾರ ಎಲ್ಲ ಕೈ ಜೋಡಿಸೋಣ, ಮೈಸೂರಲ್ಲಿ ಮನೆಯಲ್ಲೇ ಇರೋಣ. ಲೆಟ್ ಅಸ್ ಸಿ ದ್ಯಾಟ್ ಹೇಗೆ ನಾವು ಡೆತ್ತನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಿದೆ, ಅದೇ ರೀತಿ ವಿ ಶುಡ್ ಬಿ ಏಬಲ್ ಟು ಬ್ರಿಂಗ್ ಡೌನ್ ದ ಪಾಸಿಟಿವ್ ಕೇಸಸ್ ಆಲ್ಸೋ. ಇದೆಲ್ಲ ನಾವು ಓಡಾಡೋದು ಕಮ್ಮಿ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತದೆ. ಸೊ ಐ ವಿಲ್ ರಿಪೀಟ್, ಮಿಲ್ಕ್ ಪಾರ್ಲರ್ಸ್ ಆ್ಯಂಡ್ ವೆಜಿಟೇಬಲ್ ಏನು ಹಾಪ್ಕಾಮ್ಸ್ ಇರುತ್ತದೆ ಅದು ಮಾತ್ರ ಎಲ್ಲ ಡೇಸ್ನಲ್ಲಿ ಓಪನ್ ಇರುತ್ತದೆ. ದ ರೆಸ್ಟ್ ಆ್ಯಂಡ್ ಆಲ್ ಏನೇನಿದೆ ಇಟ್ ವಿಲ್ ಬಿ ಶಟ್. ಆ್ಯಂಡ್ ನಾವು ಸ್ವಲ್ಪ ಸೀರಿಯಸ್ ಆಗಿ ಇನ್ನೂ ಹೆಚ್ಚಿನ ಇದಾಗಿ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ. ಎನಿ ಅದರ್ ಸೆಕ್ಟರ್ ಆರ್ ಇಂಡಸ್ಟ್ರಿ ಹ್ಯಾವಿಂಗ್ ಎನಿ ಸ್ಪೆಸಿಫಿಕ್ ಡೌಟ್ಸ್, ಪ್ಲೀಸ್ ಆಸ್ಕ್ ಯೋರ್ ಸೆಲ್ಫ್ ಓನ್ಲಿ ವೆದರ್ ಈ ಒಂದು ವಾರ ವಿ ಕ್ಯಾನ್ ಶಟ್ ಡೌನ್. ಇಟ್ಸ್ ನಾಟ್ ಇವನ್ ಒಂದು ವಾರ, ಇಟ್ ಇಸ್ ಇಂಟರ್ಮಿಟೆಂಟ್. ಎಲ್ಲ ಸೇರಿ ಔಟ್ ಆಫ್ 10 days ವಿ ಆರ್ ಓನ್ಲಿ ಗೆಟಿಂಗ್ 7 days. You ask yourselves if we can shut down. If you think that you cannot and it's absolutely necessary, state guidelines ಏನು ಹೇಳುತ್ತದೆ state guidelines ಪಾಲನೆ ಮಾಡಿ. But if you can, please join hands with the district administration and help us reduce the positivity rate of Mysore. Thank you so much.